ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಹೆಣ್ಣಿನ ಪಾತ್ರ ಅಪಾರವಾದದ್ದು. ಗಂಡು ಅಂದರೆ ಎಷ್ಟು ಶಕ್ತಿವಂತನೋ ಆ ಶಕ್ತಿಯೇ ಹೆಣ್ಣು. ಯಾಕಂದ್ರೆ ಗರ್ಭಸೀಳಿ ಗುರುತು ನೀಡುವವಳೆ ಹೆಣ್ಣು. ಅದು ಗಂಡೋ ಅಥವಾ ಹೆಣ್ಣೋ ಅನ್ನೋದು ನಂತರದ ಸಂಗತಿ. ಆದರೆ ಆಕೆಯ ಉದರದಲ್ಲಿ ಆತ್ಮನ ಬೆಳವಣಿಗೆಯಾಗುತ್ತಿರುತ್ತೆ. ಇಡೀ ಬ್ರಹ್ಮಾಂಡದ ಸೃಷ್ಟಿಯನ್ನ ಗರ್ಭದೊಳಗೆ ಮಲಗಿ ನೋಡೋ ಸೌಭಾಗ್ಯ ನೀಡ್ತಾಳೆ ಹೆಣ್ಣು. ಹೆಣ್ಣು ಅಂದರೆ ಜಗನ್ಮಾತೆಗೆ ಹೋಲಿಕೆ ಮಾಡುವುದು ಸುಮ್ಮನೆ ಅಲ್ಲ. ಬನ್ನಿ ಹಾಗಿದ್ರೆ ಆಧ್ಯಾತ್ಮದಲ್ಲಿ ಹೆಣ್ಣಿನ ಪಾತ್ರವೆಂಥದ್ದು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಡೀ ಜಗತ್ತನ್ನೇ ಪೋಷಿಸುವವಳು ಹೆಣ್ಣು ಮಾತ್ರ. ಗಂಡಸರು ಬೈಕೊಳ್ಬಹುದು, ಬರೀ ಹೆಣ್ಣೆ ಆದರೆ ಗಂಡಿಗೇನು ಕೆಲಸ, ಗಂಡಿನಿಂದಲೇ ಹೆಣ್ಣು ಅಂತ ಸಮಜಾಯಿಷಿ ಕೊಡಬಹುದು. ಆದರೆ ತಾಯಿಯ ಗರ್ಭವೇ ಹೆಣ್ಣು ಗಂಡು ಅನ್ನೋ ಐಡೆಂಟಿಟಿ ಕೊಡೋದು. ಹಿರಣ್ಯ ಗರ್ಭವೇ ಇಡೀ ಸೃಷ್ಟಿಗೆ ಕಾರಣವಾಗಿದೆ ಅನ್ನೋದನ್ನ ಕೇಳಿದ್ದೇವೆ. ನಂಬಲೇಬೇಕಂತಿಲ್ಲ. ಯಾಕಂದ್ರೆ ಒಂದೇ ಮನೆಯಲ್ಲಿರೋ 4 ಜನರ ಮಧ್ಯದಲ್ಲೇ ನಂಬಿಕೆ ಸತ್ತೋಗಿರುತ್ತೆ ಅಂದಮೇಲೆ ಈ ಪುರಾಣ ಕಥೆಗಳನ್ನ ನಂಬಲೇಬೇಕಂತಿಲ್ಲ. ನಂಬುವವರು ಹೇಗಿದ್ರು ಎಲ್ಲಿದ್ರೂ ನಂಬುತ್ತಾರೆ. ನಂಬಿಕೆ ಅನ್ನೋದೇ ಆ ಭಗವಂತ ಅಲ್ವಾ. ಹೀಗೆ ಈ ಭೂಮಿ ಮೇಲೆ ಗರ್ಭ ಹೊತ್ತವಳೆ ಹೆಣ್ಣು. ಇಡೀ ವಿಶ್ವದಲ್ಲಿ ಗಂಡಿಗಾಗಿ ಯುದ್ಧ ನಡೆದಿಲ್ಲ, ಸಾಮ್ರಾಜ್ಯಗಳೇ ಸರ್ವನಾಶವಾಗಿಲ್ಲ. ಬದಲಿಗೆ ಓರ್ವ ಹೆಣ್ಣಿಗಾಗಿ ದೇವಾನುದೇವತೆಗಳ ರಕ್ತದೋಕುಳಿ ಹರಿದಿತ್ತು. ಸತಿಗಾದ ಅವಮಾನಕ್ಕಾಗಿ ಶಿವನ ಗಣಗಳೆಲ್ಲವೂ ರಕ್ತಾಭಿಷೇಕದಲ್ಲಿ ರೌದ್ರ ನರ್ತನ ಮಾಡಿದ್ರು. ಲಕ್ಷ್ಮೀದೇವಿಯ ಮುನಿಸಿಗಾಗಿ ಶ್ರೀಮನ್ನಾರಾಯಣನೇ ಭೂಮಿಗೆ ಇಳಿದು ಬಂದ. ಮಹಾಭಾರತ ನಡೀತು, ರಾಮಾಯಣ ನಡೀತು. ಅಷ್ಟೇ ಯಾಕೆ, ಈ ಕಲಿಯುಗದಲ್ಲಿ ಹೆಣ್ಣಿಗಾಗಿ ಕಳ್ಳತನಗಳು, ಕೊಲೆಗಳು, ಕಲಹಗಳು ನಡೀತಾನೆ ಇರುತ್ತವೆ. ಹೆಣ್ಣಂದ್ರೆ ಕೇವಲ ಮಕ್ಕಳು ಮಾಡೋ ಯಂತ್ರ ಅಲ್ಲ. ಹೆಣ್ಣು ಅಂದ್ರೆ ಆಕರ್ಷಣೆ, ಸೆಳೆತ, ನರನಾಡಿಗಳನ್ನು ಬರೀ ನೋಟದಲ್ಲೇ ಜಾಗೃತಗೊಳಿಸುವ ಅದ್ಭುತ ಶಕ್ತಿ. ಇಡೀ ಸೃಷ್ಟಿಯ ಮೂಲ. ನಮ್ಮ ಸಂತೋಷ, ಸುಖ, ದುಃಖ, ನೋವು, ನಲಿವು, ಕೋಪ, ಹತಾಶೆ ಇವೆಲ್ಲವುಗಳಿಗೂ ಮೂಲ ಸ್ವರೂಪವೇ ಹೆಣ್ಣು. ಜಗನ್ಮಾತೆ ಶ್ರೀ ಲಲಿತಾಂಬಿಕೆಯೇ ಆಕರ್ಷಣೆಯಾಗಿ ಇಡೀ ವಿಶ್ವದಲ್ಲಿ ಹುದುಗಿಬಿಟ್ಟಿದ್ದಾಳೆ. ಸಕಲ ಜೀವರಾಶಿಗಳಲ್ಲೂ ಮಾನವ ರೂಪಿ ಸ್ತ್ರೀ ರೂಪವೇ ಅಮೋಘ, ಅದ್ಭುತ, ಅತ್ಯುನ್ನತ, ಸೃಷ್ಟಿಗೂ ನಿಲುಕದವಳು ಎನ್ನುತ್ತಾನೆ ಶ್ರೀ ವಿಷ್ಣು ಪರಮಾತ್ಮ. ಸ್ನೇಹಿತರೆ, ಕಳ್ಳರನ್ನ, ಕೊಲೆಗಡುಕರನ್ನ ಹಿಡಿಯೋದಕ್ಕೆ ಹೆಣ್ಣು ಹೊನ್ನು ಮಣ್ಣು ಅನ್ನೋ ಸ್ಲೋಗನ್ ಇಟ್ಟುಕೊಂಡಿದೆ ಪೊಲೀಸ್ ಇಲಾಖೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋದನ್ನ ಕಂಡುಕೊಂಡಿದೆ ಶಿಕ್ಷಣ ಇಲಾಖೆ. ಹೆಣ್ಣನ್ನ ಗೌರವಿಸಿ ಸ್ಥಾನಮಾನ ಕಲ್ಪಿಸಿ ಎನ್ನತ್ತೆ ಧರ್ಮ. ಆದರೆ ಪುರುಷನಿಗಿರುವ ಹೆಣ್ಣಿನ ಮೇಲಿನ ವ್ಯಾಮೋಹ ಮಾತ್ರ ಆಕೆಯನ್ನ ಇಂದಿಗೂ 4 ಗೋಡೆಗಳ ಮಧ್ಯೆಯೇ ನಿಲ್ಲಿಸಿಬಿಟ್ಟಿದೆ. ಯಾಕಂದ್ರೆ ಅತಿಯಾದ ಪ್ರೀತಿ, ಅತಿಯಾದ ಆಸೆ, ಬಯಕೆಗಳ ಕಾಮ ಕಾಂಚಾನಗಳನ್ನ ಕಳೆದುಕೊಳ್ತೇನೆಂಬ ಭ್ರಮೆಯಲ್ಲೇ ಬದುಕಿದ್ದಾನೆ ಪುರುಷ. ಆದರೆ ಅದೆಂಥದ್ದೇ ಎದುರಾಗ್ಲಿ, ಸಾಧಿಸಿ ತೋರಿಸುತ್ತೇನೆಂಬ ಧೀಮಂತ ಮನೋಭಾವ ಸ್ತ್ರೀಗೆ ಬಿಟ್ರೆ ಪುರುಷನಿಗಿರಲು ಸಾಧ್ಯ ಇಲ್ಲ. ಹೆಣ್ಣು ಹೇಳಿಕೊಡುವ ಪಾಠವೇ ಜೀವಮಾನದ ಸಾಧನೆಯಾಗತ್ತೆ ಪುರುಷನಿಗೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಸಾಧಕನ ಹಿಂದೆ ಓರ್ವ ಹೆಣ್ಣು ತನ್ನ ಸಕಲ ಕನಸನ್ನ, ಶಕ್ತಿಯನ್ನ ದಹಿಸಿರ್ತಾಳೆ ಅಂತ. ಆಕೆಯೇ ತಾಯಿ. ಆ ಶಕ್ತಿಯೇ ಒಬ್ಬ ಸಾಧಕನ ಹಿಂದಿರುವ ಹೆಣ್ಣು. ಮನುಷ್ಯನಿಗೆ ಆ ಭಗವಂತನನ್ನ ಸೇರಲು ಮೂಲವಾಗಿರುವುದೇ ಹೆಣ್ಣು. ಅದನ್ನ ಕುಂಡಲಿನಿ ಶಕ್ತಿ ಅಂತ ಕರಿತೀವಿ. ನೀರಿನಲ್ಲಿ ಚಲಿಸೋ ಮೀನಿನ ದಾರಿಯನ್ನಾದರೂ ಹುಡುಕಬಹುದಂತೆ ಓರ್ವ ಹೆಣ್ಣಿನ ಮನಸ್ಸನ್ನ ತಿಳಿಯಲು ಇದುವರೆಗೂ ಸಾಧ್ಯವೇ ಆಗಲಿಲ್ಲ. ಕುಂಡಲಿನಿ ಶಕ್ತಿ ಎಷ್ಟು ಅಗಾಧವೋ ಅದನ್ನ ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳದಿದ್ರೆ ಅಷ್ಟೇ ಅಪಾಯ, ಕಟ್ಟಿಟ್ಟ ಬುತ್ತಿ. ಹೆಣ್ಣು ಕೂಡ ನಾವು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳದಿದ್ರೆ ಅದು ಅವನ ವಿನಾಶಕ್ಕೆ ಕಾರಣವಾಗುತ್ತೆ. ಜೀವನದಲ್ಲಿ ಕೋಟಿ ಕೋಟಿ ದುಡಿಯೋದು ಸಾಧನೆ ಅಲ್ಲ. ಹಡೆದ ಅಮ್ಮನನ್ನು, ಕೈ ಹಿಡಿದ ಪತ್ನಿಯನ್ನು ಸರಿಯಾದ ಮಾರ್ಗದಲ್ಲಿ ಎಚ್ಚರ ತಪ್ಪದೆ ನಿಭಾಯಿಸುವವನೇ ಪರಮ ಪುರುಷನಾಗ್ತಾನೆ ಎಂದಿರುವುದು ನಮ್ಮ ಸನಾತನ ಧರ್ಮ. ಹೀಗೆ ಹೆಣ್ಣು ಜನನವಾದಾಗಲೇ ಆಕೆಯಲ್ಲಿ ಆಧ್ಯಾತ್ಮದ ಕಿಚ್ಚು ಜ್ವಲಿಸುತ್ತಿರುತ್ತೆ. ದೇಹ, ಆತ್ಮ, ಮನಸ್ಸುಗಳ ನಡುವೆ ತುಡಿತ ಹೆಚ್ಚಾಗತ್ತೆ. ಆಕೆ ಆಧ್ಯಾತ್ಮದ ಆಳಕ್ಕೆ ಇಳಿದಂತೆಲ್ಲ ಜಗನ್ಮಾತೆಯ ಸ್ವರೂಪವೇ ಆಗಿಬಿಡ್ತಾಳೆ. ಸ್ನೇಹಿತರೆ, ಹೆಣ್ಣಿನ ಆಧ್ಯಾತ್ಮಿಕ ಪ್ರಯಾಣವು ಅನನ್ಯವಾದದ್ದು, ಆಳವಾದದ್ದು. ಆಕೆಯ ವೈಯಕ್ತಿಕ ಅನುಭವಗಳು, ನಂಬಿಕೆಗಳು ಮತ್ತು ಅವುಗಳ ಮೌಲ್ಯಗಳಿಂದ ರೂಪುಗೊಂಡಿರುವಂಥದ್ದು. ಆಧ್ಯಾತ್ಮಿಕ ಅನುಭವ ಅನ್ನೋದು ಹೆಣ್ಣಿಗೆ ಜಪ, ತಪ, ಧ್ಯಾನ, ಹವನ ನಡೆಸೋದ್ರಿಂದಲೇ ದೊರಕೋದಿಲ್ಲ. ಓರ್ವ ಹೆಣ್ಣು ತಾಯಿಯಾದ ನಂತರವೇ ಆಧ್ಯಾತ್ಮಿಕ ಹಪಾಹಪಿ ಶುರುವಾಗತ್ತೆ. ಹೆಣ್ಣಿನ ಆಧ್ಯಾತ್ಮಿಕ ಪ್ರಯಾಣವು ತಮ್ಮ ಮಕ್ಕಳನ್ನ ಪೋಷಿಸುವ ಪಾತ್ರದೊಂದಿಗೆ ಬೆಸೆದುಕೊಂಡಿದೆ. ತಾಯಂದಿರು ತಮ್ಮ ಮಗುವಿನ ಜನನದೊಂದಿಗೆ ತಮ್ಮ ಆಧ್ಯಾತ್ಮಿಕ ಪ್ರಯಾಣವನ್ನ ಪ್ರಾರಂಭಿಸ್ತಾರೆ.
ಯಾಕಂದ್ರೆ ಅವರಿಗೆ ಮಗುವಾದ ನಂತರದಿಂದಲೇ ಜೀವನದ ಹೊಸ ಅಧ್ಯಾಯ ಪ್ರಾರಂಭ ಆಗತ್ತೆ. ತಮ್ಮ ಬದುಕಿನುದ್ದದ ಪ್ರೀತಿ, ಸಂಪರ್ಕ ಮತ್ತು ಜವಾಬ್ದಾರಿಯ ಆಳವಾದ ಅರಿವು ಉಂಟಾಗತ್ತೆ. ಮಗುವನ್ನ ಕಾಳಜಿಯಿಂದ ಬೆಳೆಸುತ್ತಿರುವಾಗಲೇ ತಮ್ಮ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಸಂಪ್ರದಾಯಗಳಿಂದ ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನು ಪಡೆದುಕೊಳ್ತಾರೆ. ಪೋಷಕರಾದ ತಮ್ಮ ಮೌಲ್ಯಗಳಿಗೆ ಹೊಂದಿಕೆಯಾಗುವ ನಂಬಿಕೆಗಳನ್ನು ಅಳವಡಿಸಿಕೊಳ್ತಾರೆ. ಅನೇಕ ತಾಯಂದರಿಗೆ ಗರ್ಭಧಾರಣೆ ಅಥವಾ ಹೆರಿಗೆಯ ಸಮಯದಲ್ಲಿನ ಅನುಭವವು ಆಳವಾದ ಆಧ್ಯಾತ್ಮಿಕ ಅನುಭವವಾಗಿರುತ್ತಂತೆ. ಆ ಸಮಯ ಕಾಣದ ದೇವರಿಗಾಗಿ ಹುಡುಕಾಟ ಶುರುವಾಗತ್ತೆ. ಆ ನೋವನ್ನ ಮರೆಸೋ ಶಕ್ತಿಗಾಗಿ ತಪ್ಪಿಸ್ತಾರೆ. ಯಾಕಂದ್ರೆ ಆ ತಾಯಿ ಈ ಜಗತ್ತಿಗೆ ಭವಬಂಧನಕ್ಕೆ ಸಿಲುಕಿ ಮತ್ತದೇ ಕರ್ಮಕ್ಕೆ ಸಿಲುಕಿದ ಆತ್ಮಕ್ಕೆ ಹೊಸ ಜನ್ಮ ಅಥವಾ ಹೊಸ ಹುಟ್ಟು ನೀಡೋದರ ಮೂಲಕ ಪವಾಡಕ್ಕೆ ಸೃಷ್ಟಿಯಾಗ್ತಾರೆ. ಕೆಲವರು ತಮ್ಮ ಮಕ್ಕಳನ್ನ ಬೆಳೆಸುವಾಗ ತನ್ನೊಳಗೆ ಅತ್ಯದ್ಭುತ ದೈವಿ ಶಕ್ತಿಯ ಸಂಪರ್ಕವನ್ನು ಅನುಭವಿಸ್ತಾರೆ. ತಾಯಂದಿರು ತಮ್ಮ ಮಕ್ಕಳ ಅಗತ್ಯತೆಗಳಿಗಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ತ್ಯಾಗ ಮಾಡ್ತಾರೆ. ಈ ಮಾತೃತ್ವವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ರೂಪಾಂತರದ ಮೂಲವಾದದ್ದು. ತ್ಯಾಗವು ಹೆಣ್ಣಿನ ಆಧ್ಯಾತ್ಮಿಕ ಅಭ್ಯಾಸಗಳು, ಸಹಾನುಭೂತಿ, ತಾಳ್ಮೆ ಮತ್ತು ನಿಸ್ವಾರ್ಥತೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ. ಸಹಜವಾಗಿ ಪ್ರತಿಯೊಬ್ಬ ತಾಯಿಯ ಆಧ್ಯಾತ್ಮಿಕ ಪ್ರಯಾಣವು ಅನನ್ಯವಾದದ್ದೇ. ಇದೇ ರೀತಿಯಾಗಿ ಆಧ್ಯಾತ್ಮಿಕತೆ ಇರಬೇಕು ಅನ್ನೋ ವಿಧಾನ ಇಲ್ಲ. ಕೆಲವರು ತಮ್ಮ ಆಧ್ಯಾತ್ಮಿಕ ಮಾರ್ಗವನ್ನ ಧಾರ್ಮಿಕ ಆಚರಣೆಗಳಲ್ಲಿ ಕಂಡುಕೊಳ್ತಾರೆ. ಕೆಲವು ತಾಯಂದರಿಗೆ ಜನ್ಮ ನೀಡುವ ಅನುಭವಗಳು ದೈವಿಕತೆಗೆ ಹತ್ತಿರವಾಗುವಂತಹ ಪ್ರಬಲವಾದ ಆಧ್ಯಾತ್ಮಿಕ ಅನುಭವವಾಗಿರುತ್ತವೆ. ಅವರು ಜೀವನದ ಪವಾಡದ ಬಗ್ಗೆ ಆಳವಾದ ವಿಸ್ಮಯ ಮತ್ತು ಆಶ್ಚರ್ಯಕರ ಸಂಗತಿಗಳನ್ನು ಅನುಭವಿಸಬಹುದು. ತಮ್ಮ ಹೆರಿಗೆಯ ಸಮಯವನ್ನ ಮತ್ತು ಮಗುವಿನ ಜನನವನ್ನ ಒಂದು ಪವಿತ್ರ ಘಟನೆಯಾಗಿ ಅನುಭವಿಸಬಹುದು. ತಮ್ಮ ಮಕ್ಕಳನ್ನ ಬೆಳೆಸುತ್ತಿದ್ದಂತೆ ಧ್ಯಾನ, ಪ್ರಾರ್ಥನೆ ಅಥವಾ ಯೋಗದಂತಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಆಕರ್ಷಿತರಾಗಬಹುದು. ತಮ್ಮ ಆಂತರಿಕ ಶಾಂತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ಆ ಭಗವಂತನೊಂದಿಗೆ ಸಂಪರ್ಕಿಸುವ ಒಂದು ಮಾರ್ಗವು ಅವರನ್ನ ಸೆಳೆಯಬಹುದು. ಅನೇಕ ತಾಯಂದಿರು ತಮ್ಮ ಆಧ್ಯಾತ್ಮಿಕ ಪ್ರಯಾಣದ ಅನುಭವಗಳನ್ನ ಆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ತಮ್ಮ ಅನುಭವಗಳಿಗೆ ಪೂರಕವಾದ ಮನಸ್ಥಿತಿಯವರನ್ನೇ ಕಂಡುಕೊಳ್ಳೋದಕ್ಕೆ ಬಯಸ್ತಾರೆ. ತಮ್ಮ ಸ್ನೇಹಿತರು ಅಥವಾ ಆಧ್ಯಾತ್ಮಿಕ ಗುರುಗಳು, ಶಿಕ್ಷಕರು ಹೀಗೆ ತಮ್ಮೊಳಗೆ ಉಂಟಾಗಿರುವ ಆ ಅನುಭೂತಿಯನ್ನ ಅನುಭವಿಸೋದಕ್ಕೆ ಹವಣಿಸುತ್ತಿರ್ತಾರೆ. ಈ ರೀತಿಯಾದ ಆಧ್ಯಾತ್ಮಿಕ ಅನುಭವಗಳು ಅವರನ್ನ ಧರ್ಮದಲ್ಲಿ ನಂಬಿಕೆ ಮತ್ತು ಸಂಪ್ರದಾಯದಲ್ಲಿ ಹೆಚ್ಚು ಒಲವು ತೋರಿಸೋಕೆ ಕಾರಣವಾಗುತ್ತೆ. ತಮ್ಮ ಆಧ್ಯಾತ್ಮಿಕ ಪ್ರಯಾಣದುದ್ದಕ್ಕೂ ಓರ್ವ ತಾಯಿ ಧ್ಯಾನ, ಪ್ರಾರ್ಥನೆ, ಯೋಗ ಅಥವಾ ಇತರ ಯಾವುದೇ ರೀತಿಯ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಮತ್ತು ಉನ್ನತ ಶಕ್ತಿಯೊಂದಿಗೆ ತಮ್ಮ ಸಂಪರ್ಕವನ್ನ ಸಾಧಿಸಲು ಬಯಸ್ತಿರ್ತಾರೆ. ಈ ವೇಳೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ತಮ್ಮೊಳಗೆ ಹುಟ್ಟಿರುವ ಆ ದಿವ್ಯ ಚೈತನ್ಯದ ಶಕ್ತಿಯನ್ನ ಅರಿಯಲು ಕೆಲವರಿಂದ ಮಾರ್ಗದರ್ಶನವನ್ನ ಪಡೆಯಲು ಹಂಬಲಿಸ್ತಾರೆ. ಇದಕ್ಕಾಗಿ ಆನ್ಲೈನ್ನಲ್ಲಿ ಹುಡುಕಬಹುದು ಅಥವಾ ಪುಸ್ತಕಗಳ ಮೊರೆ ಹೋಗಬಹುದು ಅಥವಾ ವೈಯಕ್ತಿಕವಾಗಿ ಸಮಾನ ಮನಸ್ಕ ವ್ಯಕ್ತಿಗಳ ಸಂಘ ಬೆಳೆಸಬಹುದು. ಇತಿಹಾಸದುದ್ದಕ್ಕೂ ಅನೇಕ ಮಹಿಳೆಯರು ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಬದುಕಿನ ಪ್ರಯಾಣವು ಅನನ್ಯವಾದದ್ದು. ತಮ್ಮ ಬದುಕಿನುದ್ದಕ್ಕೂ ಅನುಭವಿಸಿದ ಯಾತನೆಗಳು, ದುಃಖ ದುಮ್ಮಾನಗಳು, ಅವಮಾನ, ತಿರಸ್ಕಾರ, ಶೋಷಣೆ ಇವುಗಳನ್ನು ಅದುಮಿಟ್ಟುಕೊಂಡು ತಮ್ಮೊಳಗೆ ಆಧ್ಯಾತ್ಮಿಕವಾಗಿ ದಹಿಸಿದ ಅವರ ಮನೋಬಲ ಸರ್ವರಿಗೂ ಮಾರ್ಗದರ್ಶಿಯೇ. ಇಡೀ ಜಗತ್ತು ಹಲವಾರು ಮಹಿಳಾ ಸಾಧಕಿಯರನ್ನ ಕಂಡಿದೆ. ಅವರಲ್ಲಿ ಕೆಲವರು ಶ್ರೇಷ್ಠ ಮಹಿಳಾ ಆಧ್ಯಾತ್ಮಿಕರ ಚಿಂತಕರ ಬಗ್ಗೆ ನೋಡೋದಾದ್ರೆ ಮದರ್ ತೆರೇಸಾ ಅವರ ಧರ್ಮ ಬೇರೆ, ದೇಶ ಬೇರೆ. ಓರ್ವ ಕ್ಯಾಥೋಲಿಕ್ ಸನ್ಯಾಸಿನಿಯಾಗಿದ್ದು ಅವರು ಭಾರತದಲ್ಲಿ ಬಡವರು ಮತ್ತು ರೋಗಿಗಳ ಸೇವೆಗಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ರು. ಮಿಷನರೀಸ್ ಆಫ್ ಚಾರಿಟಿಯನ್ನ ಸ್ಥಾಪಿಸಿದ್ರು. ಇದು ಅಗತ್ಯವಿರುವವರಿಗೆ ಕಾಳಜಿ ಮತ್ತು ಬೆಂಬಲವನ್ನ ನೀಡಲು ಮೀಸಲಾದ ಧಾರ್ಮಿಕ ಸಭೆಯಾಯಿತು. ನಂತರ ಅಮ್ಮ ಅಂತಲೇ ಖ್ಯಾತಿಯಾಗಿರುವ ಮಾತಾ ಅಮೃತಾನಂದಮಯಿ ಅಮ್ಮ ಹಿಂದೂ ಆಧ್ಯಾತ್ಮಿಕ ನಾಯಕಿ ಮತ್ತು ಮಾನವತಾವಾದಿ. ಶಾಂತಿ ಮತ್ತು ಸಹಾನುಭೂತಿಯನ್ನ ಉತ್ತೇಜಿಸುವ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ. ತನ್ನಿಡೀ ಜೀವನವನ್ನ ಇತರರ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಅವರ ಬೋಧನೆಗಳು ನಿಸ್ವಾರ್ಥ ಸೇವೆ ಮತ್ತು ದೇವರಿಗೆ ನೀಡುವ ವಿಶೇಷ ಸ್ಥಾನಮಾನ ಭಕ್ತಿಯ ಮಹತ್ವವನ್ನ ಒತ್ತಿ ಹೇಳುತ್ತೆ. ನಂತರ ಮಾತೆ ಶಾರದಾದೇವಿ ಯಾರಿಗೆ ಗೊತ್ತಿಲ್ಲ ಹೇಳಿ? ಶಿವ ಪಾರ್ವತಿಯೇ ಅಂತ ನಂಬಲಾದ ರಾಮಕೃಷ್ಣ ಪರಮಹಂಸರ ಧರ್ಮಪತ್ನಿ. ಕಷ್ಟದಿಂದ ಬರುವವರಿಗೆ ಕರುಣೆ, ತ್ಯಾಗ, ಸೇವಾ ಮನೋಭಾವ ಹೊಂದಿದ್ದ ಸಾಕ್ಷಾತ್ ಜಗನ್ಮಾತೆಯ ಸ್ವರೂಪವೇ ಆಗಿದ್ದವರು. ಇವರ ದಯೆ, ಶಕ್ತಿಯ ಬಗ್ಗೆ ಒಂದು ಶ್ಲೋಕವೇ ಜನ್ಮ ತಳೆದು ಬಿಡ್ತು. ದೇವಿಂ ಪ್ರಸನ್ನಾಂ ಪ್ರಣತಾರ್ತಿ ಹಂತ್ರೀಂ ಯೋಗೀಂದ್ರ ಪೂಜ್ಯಾಂ ಯುಗ ಧರ್ಮ ಪ್ರಾತೀಂ ತಾಂ ಶಾರದಾಂ ಭಕ್ತಿ ವಿಜ್ಞಾನದಾತ್ರಿಂ ದಯಾ ಸ್ವರೂಪಾಂ ಪ್ರಣಮಾಮಿ ನಿತ್ಯಂ. ಅಂದ್ರೆ ಪ್ರಸನ್ನಳು,
ಶರಣಾಗತರಾದವರ ದುಃಖವನ್ನ ನಾಶ ಮಾಡುವವಳು, ಯೋಗೇಂದ್ರರಿಂದ ಪೂಜಿಸಲ್ಪಡುವವಳು, ಯುಗ ಧರ್ಮವನ್ನ ರಕ್ಷಿಸುವವಳು, ಭಕ್ತಿ ವಿಜ್ಞಾನಗಳನ್ನ ನೀಡುವವಳು, ದಯಾ ಸ್ವರೂಪಳು ಆಗಿರುವ ಶ್ರೀ ಶಾರದಾ ದೇವಿಯನ್ನ ನಿತ್ಯವೂ ನಮಿಸುತ್ತೇನೆ ಎಂದರ್ಥ. ಈ ಶ್ಲೋಕಕ್ಕಿಂತ ಬೇರೇನು ರಚಿಸಲು ಅಸಾಧ್ಯ ಎಂದಿದ್ದಾರೆ ರಾಮಕೃಷ್ಣರ ಪ್ರತ್ಯಕ್ಷ ಶಿಷ್ಯರಾದ, ಯೋಗಿ ವರೇಣ್ಯರಾದ, ಮಹಾನ್ ತಪಸ್ವಿಗಳೂ ಆದ ಸ್ವಾಮಿ ಅಭೇದಾನಂದರು. ಇನ್ನು ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಹೆಳವನಕಟ್ಟೆ ಗಿರಿಯಮ್ಮನವರ ಸಾಧನೆ ಕೊಡುಗೆ ಅಪಾರವಾದದ್ದು. ಹೆಳವನಕಟ್ಟೆ ಗಿರಿಯಮ್ಮನವರು ಹರಿದಾಸ ಸಾಹಿತ್ಯ ಲೋಕದಲ್ಲಿ ಕಾಣಬರುವ ವಿಶಿಷ್ಟ ಸಾಹಿತಿ. ಈತ ರಂಗನಾದ ಹರಿಯು, ಆತ ಲಿಂಗನಾದ ಹರನು, ಗಿರಿಜಾಪತಿಯಾದನಾಥ, ಗಿರಿಯ ಬೆನ್ನಲ್ಲೇ ತಾಳಿದನೀತ, ಸ್ಮರಣ ಮಡು ಹಿದಾತನಾಥ, ಸ್ಮರಣ ಜನಕನಾದನೀತ, ಶೇಷಭೂಷಣನಾದನಾಥ, ಶೇಷಶಾಯಿ ಯಾದನೀತ, ಪೋಷಿಪ ಭಕ್ತರನಾಥ, ದೋಷ ದೂರಿದನಾಥ, ದೋಷ ದೂರ ನಾದನೀತ, ಕಂಗಳ ಮುರುಳ್ಳವನಾಥ, ಮಂಗಳ ದೇವೇಶನೀತ, ತುಂಗ ಹೆಳವನಕಟ್ಟೆ ರಂಗನೀತ ಲಿಂಗನಾಥ ಎಂದು ಸಾಕ್ಷಾತ್ ಸಚ್ಚಿದಾನಂದ ಸ್ವರೂಪನಾದ ನಾರಾಯಣನನ್ನೇ ಸಾಕ್ಷಾತ್ಕರಿಸಿಕೊಂಡ ಮಹಾನ್ ಶಕ್ತಿ ಹೆಳವನಕಟ್ಟೆ ಗಿರಿಯಮ್ಮ. ಹೀಗೆ ತಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಮಾರ್ಗಗಳನ್ನು ಅನುಸರಿಸಿದ ಹಲವಾರು ಮಹಿಳಾ ಸಾಧಕರಿದ್ದಾರೆ. ಇವಿಷ್ಟು ಸಣ್ಣದಾದ ಉದಾಹರಣೆಗಳಷ್ಟೇ. ಪ್ರತಿಯೊಬ್ಬ ಮಹಿಳೆಯ ಆಧ್ಯಾತ್ಮಿಕ ಪ್ರಯಾಣವು ವಿಶಿಷ್ಟವಾದದ್ದು. ಸಾಂಸ್ಕೃತಿಕ ಹಿನ್ನೆಲೆ, ಧಾರ್ಮಿಕ ನಂಬಿಕೆಗಳು, ವೈಯಕ್ತಿಕ ಅನುಭವಗಳು ಮತ್ತು ಜೀವನದ ಹಲವಾರು ಸಂದರ್ಭಗಳಲ್ಲಿ ಆ ಭಗವಂತನ ಶಕ್ತಿಗೆ ಅನುಭವಿಸಿದ ಅನನ್ಯತೆಯ ಅಂಶಗಳಿಂದ ಪ್ರಭಾವಿತವಾಗುವ ಓರ್ವ ತಾಯಿಯ ಆಧ್ಯಾತ್ಮಿಕ ಪ್ರಯಾಣವು ಅಜರಾಮರವಾದದ್ದು. ಕೆಲವರ ಅಭಿಪ್ರಾಯದ ಪ್ರಕಾರ ಹಾಗೂ ಆಧ್ಯಾತ್ಮಿಕ ಸಾಹಿತಿಗಳ ಸಾಧಕರ ಅಭಿಪ್ರಾಯದಂತೆ ಕೆಲವು ತಾಯಂದರಿಗೆ ತಮ್ಮ ಗರ್ಭಾವಸ್ಥೆಯಲ್ಲಿ ಆಧ್ಯಾತ್ಮಿಕ ಪ್ರಯಾಣ ಪ್ರಾರಂಭ ಆಗುತ್ತೆ. ಆ ವೇಳೆ ಅವರ ದೇಹದಲ್ಲಿ ಈ ಬ್ರಹ್ಮಾಂಡದಲ್ಲಿರುವ ಅತ್ಯದ್ಭುತ ಶಕ್ತಿಗಳ ಕಣಗಳು ಗರ್ಭಾವಸ್ಥೆಯಲ್ಲಿರುವ ತಾಯಿಯ ಉದರ ಸೇರುತ್ತೆ. ಯತ್ ಬ್ರಹ್ಮಾಂಡೆ ತತ್ ಪಿಂಡಾಂಡೆ ಅನ್ನೋ ಹಾಗೆ ಆ ಜಗನ್ಮಾತೆ ತಾಯಿಯ ರೂಪದಲ್ಲಿ ಮಾನವ ರೂಪಿಯಾಗಿರ್ತಾಳೆ. ತಾಯ್ತನದ ಸಂದರ್ಭದಲ್ಲಿ ಆಕೆಯ ದೇಹ ಅತಿಮಾನುಷ ಶಕ್ತಿ ಹೊಂದಿರುತ್ತೆ. ಅದಕ್ಕೆ ಈ ಸಂದರ್ಭಗಳಲ್ಲಿ ಅವರನ್ನ ಒಂಟಿಯಾಗಿ ಎಲ್ಲಿಗೂ ಕಳಿಸೋದಿಲ್ಲ. ತುಂಬು ಗರ್ಭಿಣಿಯರನ್ನ ಮಧ್ಯಾಹ್ನ ಅಥವಾ ರಾತ್ರಿ ವೇಳೆ ಒಬ್ಬರನ್ನೇ ಬಿಡೋದಿಲ್ಲ. ಅದಕ್ಕೆ ಹಲವಾರು ವೈಜ್ಞಾನಿಕ ಕಾರಣಗಳು ಇರಬಹುದು. ಒಟ್ಟಾರೆಯಾಗಿ ಅಂತಿಮವಾಗಿ ತಾಯಿಯ ಆಧ್ಯಾತ್ಮಿಕ ಪ್ರಯಾಣವು ಆಳವಾದ ವೈಯಕ್ತಿಕ ಅನುಭವ. ಇದು ತನ್ನೊಳಗಿನ ಅರ್ಥದ ಹುಡುಕಾಟ, ಆಂತರಿಕ ಶಾಂತಿಗಾಗಿ ಅನ್ವೇಷಣೆ ಅಥವಾ ತನಗಿಂತಲೂ ಹೆಚ್ಚಿನದನ್ನ ಸಂಪರ್ಕಿಸುವ ಬಯಕೆಯನ್ನ ಒಳಗೊಂಡಿರುತ್ತೆ ತಾಯಿಯ ಮನಸ್ಸು. ಅದು ಅವರ ಮನಸ್ಸಿನೊಳಗೆ ನಡೆಯೋ ಸಂಘರ್ಷ. ಒಂದು ವೇಳೆ ಆ ತಾಯಿಗೆ ದೇವರ ಕೃಪೆ ಇದ್ದಲ್ಲಿ ನಡೆದಾಡುವ ಜಗನ್ಮಾತೆಯೇ ಆಗಿಬಿಡ್ತಾಳೆ ಆಕೆ. ಇವಿಷ್ಟು ಆಧ್ಯಾತ್ಮದಲ್ಲಿ ಹೆಣ್ಣಿನ ಪಾತ್ರದ ಬಗ್ಗೆ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.